ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಗಂಡ ಹೆಂಡತಿ ಜೊತೆಯಾಗಿ ಅಡುಗೆ ಮಾಡಬೇಕಂತೆ ಯಾಕೆ ಗೊತ್ತಾ? ಪತಿ ಹಾಗೂ ಪತ್ನಿಯ ಜೊತೆಯಾಗಿ ಅಡುಗೆ ಮಾಡಿದರೆ ಅದರಿಂದ ಪ್ರೀತಿಯು ಹೆಚ್ಚಾಗುವುದರ ಜೊತೆಗೆ ವಿವಾಹವಾದ ಬಳಿಕ ಹೊಂದಾಣಿಕೆ ಮಾಡಿಕೊಳ್ಳುವುದು ಕೆಲವು ದಾಂಪತ್ಯಕ್ಕೆ ತುಂಬ ಕಷ್ಟವಾಗಿರುವುದು. ಪ್ರೇಮ ವಿವಾಹವಾದವರಿಗೆ ಇಂತಹ ಸಮಸ್ಯೆಯು ಕಾಡದು. ಆದರೆ ನಿಶ್ಚಯಿಸಿರುವಂತಹ ಮದುವೆಗಳಲ್ಲಿ ಇಂತಹ ಸಮಸ್ಯೆಗಳು ಕಂಡುಬರುವುದು. ಕೆಲವರಿಗೆ ಇದು ದೊಡ್ಡ ಸಮಸ್ಯೆಯಾಗಿ ಅದು ಸಂಬಂಧದಲ್ಲಿ ಬಿರುಕು ಕೂಡ ಮೂಡಿಸಬಹುದು. ಇನ್ನು ಕೆಲವರು ಹಾಗೋ ಹೀಗೋ ಹೊಂದಾಣಿಕೆ ಮಾಡಿಕೊಂಡು ಹೋಗುವರು. ಇಂತಹ ಸಮಯದಲ್ಲಿ ಹೊಂದಾಣಿಕೆ ಮಾಡಲು ಅಡುಗೆ ಎನ್ನುವುದು ತುಂಬ ಪ್ರಮುಖ ಪಾತ್ರ ವಹಿಸುವುದು. ಹೌದು, ನಾಲಿಗೆಗೆ ರುಚಿಯಾಗಿರುವಂತಹ ಅಡುಗೆಯನ್ನು ಪತ್ನಿಯ ಮಾಡಿ ಬಡಿಸುವುದು ಸಹಜ. ಆದರೆ ನೀವು ಕೂಡ ಆಕೆಗೆ ಜೊತೆಯಾಗಿದ್ದರೆ ಆಗ ಬಾಂಧವ್ಯವು ಮತ್ತಷ್ಟು ಹೆಚ್ಚಾಗುವುದು. ಇದರ ಬಗ್ಗೆ ಇನ್ನಷ್ಟು ಜೊತೆಯಾಗಿರಲು ಇದು ಸಹಕಾರಿ. ಮನೆಯಲ್ಲಿ ಪತಿ ಹಾಗೂ ಪತ್ನಿ ಪ್ರತ್ಯೇಕ ಜವಾಬ್ದಾರಿಗಳನ್ನು ನಿರ್ವಹಿಸುವವರು. ಪತ್ನಿಯು ಮನೆಯಲ್ಲಿ ಸೂಚಿ ಮಾಡುತ್ತಿದ್ದರೆ ಪತಿಯು ಹೋರಾಟದಲ್ಲಿ ಏನಾದರೂ ಮಾಡುತ್ತಿರುವವನು. ಇದು ಪರಿಣಾಮಕಾರಿಯಾಗಿ ಇಬ್ಬರು ತಮ್ಮ ಜವಾಬ್ದಾರಿ ನಿರ್ವಹಿಸುವವರು. ಆದರೆ ಅಡುಗೆ ಮಾಡುವುದು ಕೇವಲ ಪರಿಣಾಮ ಮಾತ್ರವಲ್ಲದೆ ಪರಸ್ಪರರನ್ನು ಬೇರೆಯುವಂತೆ ಮಾಡುವುದು. ಆಳವಾಗಿ ಸಂಭಾಷಣೆ ನಡೆಸಲು ಅವಕಾಶ. ಅಡುಗೆ ಮನೆಯಲ್ಲಿ ಮೊದಲು ಸಲ ನಿಮಗೆ ಇದು ಸ್ವಲ್ಪ ಅಸಾಮಾನ್ಯವೆನಿಸಬಹುದು. ಯಾರ ಕೆಲಸ ಯಾವುದು ಎಂದು ತಿಳಿಯಲು ನಿಮಗೆ ಆಗದೇ ಇರಬಹುದು. ಆದರೆ ನೀವು ಒಂದು ಸಲ ಜೊತೆಯಾಗಿ ಅಡುಗೆ ಮಾಡಿದ ಬಳಿಕ ನಿಮಗೆ ಇದು ಹಿತಕರವೆನಿಸುವುದು. ನೀವು ಮಕ್ಕಳನ್ನು ಬೇಗನೆ ಮಲಗಿಸಿ ಇದರ ಬಳಿಕ ಜೊತೆಯಾಗಿ ಇಬ್ಬರು ಆಳವಾಗಿ ಸಂಭಾಷಣೆಯಲ್ಲಿ ತೊಡಗಿಕೊಳ್ಳಬಹುದು. ಪತ್ನಿಯ ಜೊತೆಗೆ ಅಡುಗೆ ಸಹಕಾರಿ ನೀಡಲು ಅನುಮತಿಸುವುದಿಲ್ಲ. ಅಡುಗೆ ಮಾಡಲು ಎಲ್ಲ ರೀತಿಯ ಅಡುಗೆ ತಿಳಿದಿರಬೇಕು ಎಂದೇನಿಲ್ಲ. ಅಡುಗೆ ಮನೆಯಲ್ಲಿ ನೀವು ಸಣ್ಣ ಸಣ್ಣ ಕೆಲಸಗಳು ಅಥವಾ ಅಡುಗೆಯನ್ನು ಮಾಡುತ್ತಿದ್ದರೆ ಅದರಿಂದ ದೊಡ್ಡ ಮಟ್ಟದ ನೆರವು ಆಗುವುದು. ಒಬ್ಬರ ಅಡುಗೆ ಮಾಡುತ್ತಿದ್ದರೆ ಆಗ ಇನ್ನೊಬ್ಬರು ಅಡುಗೆ ಬೇಕಾಗುವ ಸಾಮಗ್ರಿ ಅಥವಾ ಬೇರೆ ಕೆಲಸಗಳನ್ನು ಮಾಡಬಹುದು. ಜೊತೆಯಾಗಿ ಅಡುಗೆ ಮಾಡಿದರೆ ಅದರಿಂದ ಇದರ ನಡುವಿನ ಸಂಬಂಧ ಬಲಗೊಳ್ಳುವುದು ಮತ್ತು ದೌರ್ಬಲ್ಯವು ಸುಖವಾಗುವುದು. ಪೋಷಕರ ಜೊತೆಯಾಗಿ ಅಡುಗೆ ಮಾಡುವುದನ್ನು ಮಕ್ಕಳು ನೋಡಬಹುದು. ಅಡುಗೆ ಮಾಡುತ್ತಿದ್ದರೆ ಆಗ ಮಕ್ಕಳು ಅದನ್ನು ನೋಡಬಹುದು. ಅವರಲ್ಲಿ ಕೂಡ ಪೋಷಕರ ನಡುವಿನ ಪ್ರೀತಿಯ ಬಗ್ಗೆ ತಿಳಿಯುವುದು. ಮಕ್ಕಳು ಹೆಚ್ಚಾಗಿ ತಂದೆ ತಾಯಿಯನ್ನೇ ನೋಡಿಕೊಂಡು ಕಲಿಯುವವರು. ನಡವಳಿಕೆ, ತಾಳ್ಮೆ ಇತ್ಯಾದಿ ಪ್ರಮುಖ ವಿಚಾರಗಳನ್ನು ತಂದೆಯಿಂದಲೇ ಕಲಿಯುವರು. ಜೊತೆಯಾಗಿ ಅಡುಗೆ ಮಾಡುವುದರಿಂದ ಇದು ಕೆಲವೊಂದು ನೆನಪನ್ನು ಹಾಗೆ ಉಳಿಸುವುದು. ಹೆಲೋ ಫ್ರೆಂಡ್ಸ್, ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.